ಕನ್ನಡ ಚಲನಚಿತ್ರಗಳ ರಕ್ಷಣೆಗೆ ಲೈಬ್ರರಿ ನಿರ್ಮಾಣ ಮಾಡಲಾಗುತ್ತೆ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಥಿಯೇಟರ್ ಸಮುಚ್ಚಯ 25 ಎಕರೆ ಪ್ರದೇಶದಲ್ಲಿ ಮಲ್ಟಿ ಸ್ಕ್ರೀನ್ ಥಿಯೇಟರ್ ನಿರ್ಮಾಣ ಮಾಡಲಾಗುತ್ತೆ. ಕನ್ನಡ ಚಿತ್ರಗಳಿಗಾಗಿ ಸರ್ಕಾರದಿಂದಲೇ OTT ಪ್ಲಾಟ್ಫಾರ್ಮ್ ಅನ್ನು ನಿರ್ಮಾಣ ಮಾಡಲಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಮತ್ತು ಸಿದ್ದರಾಮಯ್ಯನವರು ಘೋಷಣೆ ಕೂಡ ಮಾಡಿದ್ದಾರೆ. ನೋಡಿ, ಬಜೆಟ್ನಲ್ಲಿ ಮಲ್ಟಿಪ್ಲೆಕ್ಸ್ಗೆ ಮೂಗುದಾರ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಿನಿ ಪ್ರೇಮಿಗಳು ಹೇಳ್ತಾ ಇದ್ರು, ಆಗ್ರಹ ಕೂಡ ಇತ್ತು. ಆದರೆ ಇಲ್ಲಿ ಸಿನಿ ಪ್ರೇಮಿಗಳಿಗೆ ನಿರಾಸೆ ಮಾಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಮಲ್ಟಿ ಸ್ಕ್ರೀನ್ ಥಿಯೇಟರ್ನಲ್ಲಿ ಅಂದರೆ ಸಾಕಷ್ಟು ಮನಸ್ಸಿಗೆ ಬಂದಂತೆ ದರವನ್ನು ಏರಿಕೆ ಮಾಡ್ತಾ ಇದ್ರು. ಆದರೆ ಈಗ ಸರ್ಕಾರ 200 ರೂಪಾಯಿ ಗರಿಷ್ಠ ಮಿತಿಯನ್ನು ಹೇರಿದೆ. ಇದು ನಿಜಕ್ಕೂ ಸಿನಿ ಪ್ರೇಮಿಗಳ ಒಂದು ಬಯಕೆ ಏನಿತ್ತು, ಒಂದು ಆಗ್ರಹ ಏನಿತ್ತು, ಅದಕ್ಕೆ ಸಿಕ್ಕ ಜಯ ಅನ್ನಬಹುದಾ ಅಂತ? ಟಿವಿಯರ್ಗಳು ಎಲ್ಲ ಬಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಮನಸೋ ಇಚ್ಛೆ ಅವರ ದರವನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ನಾವು ಸೌತ್ ಇಂಡಿಯಾದ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಅವುಗಳಲ್ಲಿ ಏಕನೀತಿ ಟಿಕೆಟ್ ದರ ಇದೆ. ಅಲ್ಲಿ ಒಂದು ಫಿಕ್ಸ್ಡ್ ರೇಟ್ ಇದೆ, ಅಂದ್ರೆ ಸಿಂಗಲ್ ಸ್ಕ್ರೀನ್ಗೆ ಇಷ್ಟಿರ್ಬೇಕು, ಮಲ್ಟಿಪ್ಲೆಕ್ಸ್ಗೆ ಇಷ್ಟಿರ್ಬೇಕು ಅಂತ. ನಾವು ಫಾರ್ ಎಕ್ಸಾಂಪಲ್ ತಮಿಳುನಾಡನ್ನ ತಗೊಳ್ಳೋದಾದ್ರೆ 150 ರೂಪಾಯಿಗಿಂತ ಕಮ್ಮಿ ಅವ್ರು ಜಾಸ್ತಿ ಮಾಡೋದೇ ಇಲ್ಲ. 150 ರೂಪಾಯಿ, 90 ರೂಪಾಯಿ ಫಸ್ಟ್ ಲೈನ್ ಕೂತಕ್ಕಂಥವ್ರು, ಅಂದ್ರೆ ನಾವು ಅಲ್ಲ ಏನು ಲೋಕಲ್ ಭಾಷೆಯಲ್ಲಿ ನಾವು ಗಾಂಧಿ ಕ್ಲಾಸ್ ಅಂತ ಏನ್ ಕರಿತೀವಿ, ಫ್ರಂಟ್ ಲೈನ್ ಅಲ್ಲಿ ಕೂರುವಂತವ್ರಿಗೆ 10 ರೂಪಾಯಿ, ಇಷ್ಟು ಕಡಿಮೆ ದರದಲ್ಲಿ ಅವರು ಒಂದು ಸಿನಿಮಾನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಈ ಕಡೆ ತೆಲಂಗಾಣ ಮತ್ತೆ ಆಂಧ್ರಕ್ಕೆ ಬಂದ್ರು ಕೂಡ 200 ರೂಪಾಯಿ ಟಿಕೆಟ್ ದರ ಮೀರಿರಲ್ಲ. ಆದ್ರೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದಾಗ ನಮ್ಮ ಹೀರೋಗಳು ಬಿಡಿ, ಅವ್ರು ಮಾಡೋದು 2 ವರ್ಷಕ್ಕೋ 3 ವರ್ಷಕ್ಕೋ ಒಂದೊಂದು ಸಿನಿಮಾ ಮಾಡ್ತಾರೆ. ಆದ್ರೆ ಪರಭಾಷಾ ಸಿನಿಮಾಗಳು, ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಕರ್ನಾಟಕಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಟರ್ಗಳು ಮನಸೋ ಇಚ್ಛೆ ಟಿಕೆಟ್ ದರವನ್ನು ನಿಗದಿ ಮಾಡ್ತಾರೆ. ಕನಿಷ್ಠ 500 ರೂಪಾಯಿ ಇರುತ್ತೆ, ಗರಿಷ್ಠ 1500, 2000 ಮಾಡ್ತಾರೆ. ರಜನಿಕಾಂತ್ ಅವ್ರ ಸಿನಿಮಾ ಇರ್ಬೋದು, ಪವನ್ ಕಲ್ಯಾಣ್ ಅವ್ರದ್ದು, ಚಿರಂಜೀವಿ ಅವ್ರದ್ದು, ಈ ತರ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬಂದಾಗ ಮನಸೋ ಇಚ್ಛೆ ಟಿಕೆಟ್ ನ ದರವನ್ನು ಫಿಕ್ಸ್ ಮಾಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಅದಕ್ಕೆಲ್ಲಕ್ಕೂ ಮೂಗ್ದಾರ ಆಗುವಂತ ಒಂದು ಕಾರ್ಯ ಮಾಡ್ತಾ ಇದೆ. ಇದನ್ನ ಇಡೀ ಚಿತ್ರರಂಗ ಸ್ವಾಗತಾರ್ಹ ಅಂತ ಹೇಳ್ತಾ ಇದೆ. ಇಡೀ ಚಿತ್ರರಂಗ ಖುಷಿ ಪಡ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಕ್ಕೆ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ರಾಮ್, ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಎಕ್ಸಾಕ್ಟ್ಲಿ ಹೌದು. ಇದು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದನ್ನೇ ಈಗ ನಾವೆಲ್ಲ ಎದುರು ನೋಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ ಇದು ಈ ಹಿಂದೆಯೂ ಕೂಡ ಜಾರಿಗೆ ಬಂದಿತ್ತು, ಆದರೆ ಟೆಕ್ನಿಕಲಿ ಸಮಸ್ಯೆ ಆಗಿದ್ದರಿಂದ ಇದು ಆಗಿರಲಿಲ್ಲ. ಆದರೆ ಈಗ ಮೂಗುದಾರ ಹಾಕಲೇಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಆಗ್ರಹ ಇತ್ತು ಮಲ್ಟಿಪ್ಲೆಕ್ಸ್ಗಳಿಗೆ. ಹಾಗಾಗಿನೇ 200 ರೂಪಾಯಿ ಗರಿಷ್ಠ ಮಿತಿಯನ್ನು ಹೇರಲಾಗಿದೆ. ಇದು ಗರಿಷ್ಠ ಮಿತಿ. ಇದಕ್ಕಿಂತ ಹೆಚ್ಚೇನಾದರೂ ಮಾಡಿಬಿಟ್ರೆ ಆ ಮಲ್ಟಿಪ್ಲೆಕ್ಸ್ ಯಾರು ನಡೆಸ್ತಾರಲ್ಲ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದು. ಆಂಧ್ರ, ತಮಿಳುನಾಡು, ತೆಲಂಗಾಣ ಮಾದರಿ, ಆಂಧ್ರ ಮತ್ತು ತೆಲಂಗಾಣ, ತಮಿಳುನಾಡಲ್ಲಿ ಇದೇ ರೀತಿಯಾದಂಥ ಏಕನೀತಿ ದರ ಮಾದರಿ ಇದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಅಥವಾ ದಿಟ್ಟ ನಿರ್ಧಾರವನ್ನು ಮಾಡಿರೋದು. ಸಹಜವಾಗಿದು ಎಲ್ಲ ಸಿನಿ ಪ್ರೇಕ್ಷಕರಿಗೆ ಭಾಳ ಖುಷಿಯನ್ನು ತಂದಿರುತ್ತೆ.